ಬಿಟ್ಕಾಯಿನ್ ಪ್ರಕರಣ ದೇಶದಾದ್ಯಂತ ಸಾಕಷ್ಟು ಸದ್ದನ್ನ ಮಾಡಿತ್ತು. ಶ್ರೀಕಿಯನ್ನ ಬಂಧನ ಮಾಡಿ ಜೈಲಿಗೆ ಕಳಿಸ್ಕೊಡ್ಲಾಗಿತ್ತು ಪರಪ್ಪನ ಅಗ್ರಹಾರಕ್ಕೆ ತೆರಳಿದ ಬಳಿಕವೂ ಕೂಡ ಬಿಟ್ಕಾಯಿನ್ ಹ್ಯಾಕ್ ನಡೆದಿತ್ತ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸಿಐಡಿ ಎಸ್ಐಟಿ ತನಿಖಾ ತಂಡಕ್ಕೆ ಶುರುವಾಗಿದೆ ಈಗ ಹೊಸ ಅನುಮಾನ. ಕೆಲಕಾಲ ಬಂಧಿತನಾಗಿ ಜೈಲು ಪಾಲಾಗಿದ್ದ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಆ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹ್ಯಾಕ್ ಮಾಡಿದ್ದ ಅನ್ನೋದು ಜೈಲು ಅಧಿಕಾರಿಗಳಿಂದ ಈ ಒಂದು ಕೃತ್ಯವೆಸಗಲಾಗಿದೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರುವಂಥ ಆರೋಪಿ ಶ್ರೀಕಿ ಸದ್ಯ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದೆ ಎಸ್ಐಟಿ ತಂಡ. ಸಾಕ್ಷಿಗಳೇನಾದರೂ ಸಿಕ್ಕಿದ್ದೆ ಆದರೆ ಜೈಲಲ್ಲಿ ಕೆಲಸ ನಿರ್ವಹಿಸಿದ್ದ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗುತ್ತೆ. 15 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಹ್ಯಾಕ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾಗ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. 15 ಕೋಟಿ ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ಅನ್ನ ಹ್ಯಾಕ್ ಮಾಡಿದ್ದು ಜೈಲಲ್ಲಿದ್ದಾಗ. ಹೀಗಾಗಿ ಇದರ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸುತ್ತಿರುವಂತ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, 15 ಕೋಟಿ ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ಹ್ಯಾಕ್ ಆಗಿರೋದು ಅದು ಜೈಲಿನಲ್ಲಿ ಅನ್ನೋದು ಹೇಗೆ ನಡೀತಾ ಇದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ? ನಾಗೇಂದ್ರ ಬಾಬು, ಈಗಾಗಲೇ ಎಸ್ಐಟಿ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ತನಿಖೆಯನ್ನು ನಡೆಸಿದೆ. ಈ ಮುಂಚೆ ಸಿಸಿಬಿ ಅಧಿಕಾರಿಗಳು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಶ್ರೀಕಿ ಅನ್ನೋಂಥ ಪ್ರಮುಖ ಆರೋಪಿ ಆಗಾಗ ಈ ಒಂದು ಬಿಟ್ಕಾಯಿನ್ ಕೇಸ್ನಲ್ಲಿ ಸಾಕಷ್ಟು ಸದ್ದು ಮಾಡುವಂಥ ಹೆಸರು ಈ ಒಂದು ಶ್ರೀಕಿ ಅಂತೇಳಿ. ಈತ ಫೇಮಸ್ ಹ್ಯಾಕರ್ ಕೂಡ ಹೌದು. ಅದರಲ್ಲೂ ಕೂಡ ಬಿಟ್ಕಾಯಿನನ್ನು ಜಂಪ್ ಮಾಡೋದ್ರಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿದೆ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಆತನನ್ನು 2020ರಲ್ಲಿ ಸಿಸಿಬಿ ಅಧಿಕಾರಿಗಳು ಬಂಧಿಸಿ ಆತನ ತನಿಖೆಯನ್ನು ಶುರು ಮಾಡಿದರು. ಆ ವೇಳೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಒಂದಷ್ಟು ತಿಂಗಳುಗಳ ಕಾಲ ಆತನಿಗೆ ಜೈಲುವಾಸವನ್ನು ಕೂಡ ನೀಡಲಾಗಿತ್ತು. ಈ ವೇಳೆ ಆತನನ್ನು ಬಳಸಿಕೊಂಡು ಜೈಲಾಧಿಕಾರಿಗಳು ಅಂದರೆ ಆಗಿನ ಜೈಲು ಸಿಬ್ಬಂದಿಗಳು ಈತನನ್ನು ಬಳಸಿಕೊಂಡು ಬಿಟ್ಕಾಯಿನನ್ನು ಹ್ಯಾಕ್ ಮಾಡಿದ್ರು ಅನ್ನೋಂಥ ಒಂದಷ್ಟು ಸ್ಫೋಟಕ ವಿಚಾರ ಈಗ ಬಯಲಿಗೆ ಬರ್ತಿದೆ. ಅದರಲ್ಲೂ ಕೂಡ ಅಷ್ಟೆಲ್ಲ ದೊಡ್ಡ ಮಟ್ಟದ ಮೌಲ್ಯದ ಬಿಟ್ಕಾಯಿನನ್ನು ಆತನ ಮೂಲಕ ಅಲ್ಲಿನ ಅಧಿಕಾರಿಗಳು ಹ್ಯಾಕ್ ಮಾಡಿಸಿದ್ದಾರೆ ಅನ್ನೋಂಥ ಒಂದು ಹೊಸ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಅಂದರೆ ಸುಮಾರು 15 ಕೋಟಿ ಮೌಲ್ಯದ ಬಿಟ್ಕಾಯಿನನ್ನು ಹ್ಯಾಕ್ ಮಾಡಿಸಲಾಗಿದೆ ಅಂಥೇಳಿ ಈಗ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಾಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡುವಂಥ ಹಂತಕ್ಕೂ ಕೂಡ ಎಸ್ಐಟಿ ಮುಂದಾಗಬೇಕಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಿಸಿಬಿ ಅಧಿಕಾರಿಗಳ ವಿರುದ್ಧ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಒಂದಷ್ಟು ಅಧಿಕಾರಿಗಳನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಈ ಒಂದು ಅಧಿಕಾರಿಯ ಅಂದರೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಒಂದಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಆರೋಪಿಯನ್ನು ಇಟ್ಕೊಂಡು ಆರೋಪಿ ಕೇಳದಂತೆ ಎಸ್ಐಟಿನಲ್ಲಿ ಒಂದಷ್ಟು ನಡೀತಿತ್ತು ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ಜೈಲಾಧಿಕಾರಿಗಳ ವಿರುದ್ಧ ಈಗ ಮತ್ತೊಂದು ಆರೋಪ ಕೇಳಿಬಂದಿದೆ. ಶ್ರೀಕಿಯನ್ನು ಇಟ್ಕೊಂಡು 15 ಕೋಟಿ ಮೌಲ್ಯದ ಬಿಟ್ಕಾಯಿನನ್ನು ಹ್ಯಾಕ್ ಮಾಡಿಸಿದ್ದಾರೆ ಅನ್ನುವಂಥ ಒಂದು ಹೊಸ ಆರೋಪ ಕೇಳಿಬಂದಿದೆ. ಈಗಾಗಲೇ ಎಸ್ಐಟಿಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಿದೆ. ಈ ಒಂದು ವಿಚಾರವನ್ನು ಕೂಡ ಈಗ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಆಗಿನ ಸಂದರ್ಭದಲ್ಲಿ ಜೈಲಿನಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಎಸ್ಐಟಿ ತನಿಖೆಯನ್ನು ಶುರು ಮಾಡಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.